ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ. ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯದ್ವಾತದ್ವಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ ಅಂತ ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಮಾತಾಡಿರೋದು, ಹೇಳಿಕೆ ಕೊಟ್ಟಿದ್ದಾರೆ. ಈ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬೇನೆ ಆಗ್ತದೆ, ಕಟ್ಟಿ ಹಾಕೊಂಡ ಖುಷಿ ಆಗ್ತದೆ. ಹಿಂದೂಗಳ ಪೀಠ ಸುತ್ತಕೊಂಡ ಕಿತ್ತು ಹೊಡಿತಾರೆ. ಕುಂಕುಮ ಹಚ್ಕೊಂಡಾಗಂತೂ ಅವ್ರು ಮಾರಿ ನೋಡಬಾರದು. ಅದೇ ಗಡ್ಡ ಬಿಟ್ಟವ್ರು ಕಟ್ಟಿಗೆ ಹಾಕೊಂಡು ಹಲ್ಲಿ ಕಿಸಿದ್ದಾರೆ. ಇವತ್ತು ನೋಡಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲುಟ್ಟಿ ಮಾಡೋದು, ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರು ಗ್ಯಾರಂಟಿ ಮುಗಿತಾರೆ, ಬಹಳ ದಿವಸ ಹೋಗೋದಿಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತಿಳ್ಕೊಂಡಿದ್ದೀವಿ. ನಮ್ಮ ಯುವಕರು ಇವತ್ತು ಸಾಕಾಗೈತಿ. ಸಾಬ್ರಿಗೆ ಕಾಂಟ್ರಾಕ್ಟು, ಸಾಬ್ರಿಗೆ ಮೀಸಲಾತಿ, ಸಾಬ್ರ ಕಾಲನಿಗಳ ಅಭಿವೃದ್ಧಿ. ಸರ್ಕಾರ ಅಂದ್ರೆ ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬೇನೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ. ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯದ್ವಾತದ್ವಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ ಅಂತ ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಮಾತಾಡಿರೋದು, ಹೇಳಿಕೆ ಕೊಟ್ಟಿದ್ದಾರೆ. ಈ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬೇನೆ ಆಗ್ತದೆ, ಕಟ್ಟಿ ಹಾಕೊಂಡ ಖುಷಿ ಆಗ್ತದೆ. ಹಿಂದೂಗಳ ಪೀಠ ಸುತ್ತಕೊಂಡ ಕಿತ್ತು ಹೊಡಿತಾರೆ. ಕುಂಕುಮ ಹಚ್ಕೊಂಡಾಗಂತೂ ಅವ್ರು ಮಾರಿ ನೋಡಬಾರದು. ಅದೇ ಗಡ್ಡ ಬಿಟ್ಟವ್ರು ಕಟ್ಟಿಗೆ ಹಾಕೊಂಡು ಹಲ್ಲಿ ಕಿಸಿದ್ದಾರೆ. ಇವತ್ತು ನೋಡಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲುಟ್ಟಿ ಮಾಡೋದು, ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರು ಗ್ಯಾರಂಟಿ ಮುಗಿತಾರೆ, ಬಹಳ ದಿವಸ ಹೋಗೋದಿಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತಿಳ್ಕೊಂಡಿದ್ದೀವಿ. ನಮ್ಮ ಯುವಕರು ಇವತ್ತು ಸಾಕಾಗೈತಿ. ಸಾಬ್ರಿಗೆ ಕಾಂಟ್ರಾಕ್ಟು, ಸಾಬ್ರಿಗೆ ಮೀಸಲಾತಿ, ಸಾಬ್ರ ಕಾಲನಿಗಳ ಅಭಿವೃದ್ಧಿ. ಸರ್ಕಾರ ಅಂದ್ರೆ ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬೇನೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ. ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯದ್ವಾತದ್ವಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್.
ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ ಅಂತ ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಮಾತಾಡಿರೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ, ಕಟ್ಟಿ ಹಾಕೊಂಡ ಖುಷಿ ಆಗ್ತದೆ, ಹಿಂದೂಗಳ ಪೀಠ ಸುತ್ತಕೊಂಡ ಕಿತ್ತು ಹೊಡಿತಾರೆ, ಕುಕುಮ ಹಚ್ಕೊಂಡಾಗಂತೂ ಅವ್ರು ಮಾರಿ ನೋಡಬಾರದು. ಅದೇ ಗಡ್ಡ ಬಿಟ್ಟು ಅವ್ರು ಕಟ್ಟಿಗೆ ಹಾಕೊಂಡು ಹಲ್ಲಿ ಕಿಸಿದ್ದಾರೆ. ಇವತ್ತು ನೋಡಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲುಟ್ಟಿ ಮಾಡೋದು, ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರ ಗ್ಯಾರಂಟಿ ಮುಗಿತಾರೆ, ಬಹಳ ದಿವಸ ಹೋಗಿಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತುಟ್ಟಿದ್ದು. ನಮ್ಮ ಯುವಕರು ಇವತ್ತ ಸಾಕಾಗೈತಿ. ಸಾಬ್ರಿಗೆ ಕಾಂಟ್ರಾಕ್ಟು, ಸಾಬ್ರಿಗೆ ಮೀಸಲಾತಿ, ಸಾಬ್ರ ಕಾಲನಿಗಳ ಅಭಿವೃದ್ಧಿ. ಸರ್ಕಾರ ಅಂದ್ರೆ ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ. ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸರ್ಕಾರ ಅಂತಂದ್ರೆ ಟಿಪ್ಪು ಸರ್ಕಾರ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತದ್ವಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಔರಂಗಜೇಬ್ ಸರ್ಕಾರ ಅಂತ ತುಮಕೂರಿನಲ್ಲಿ ಶಾಸಕ ಯತ್ನಾಳ್ ಮಾತಾಡಿರೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ, ಕಟ್ಟಿ ಹಾಕೊಂಡ ಖುಷಿ ಆಗ್ತದೆ, ಹಿಂದೂಗಳ ಪೀಠ ಸುತ್ತಕೊಂಡ ಕಿತ್ತು ಹೊಡಿತಾರೆ, ಕುಕುಮ ಹಚ್ಕೊಂಡಾಗಂತೂ ಅವ್ರು ಮಾರಿ ನೋಡಬಾರದು. ಅದೇ ಗಡ್ಡ ಬಿಟ್ಟು ಅವ್ರು ಕಟ್ಟಿಗೆ ಹಾಕೊಂಡು ಹಲ್ಲಿ ಕಿಸಿದ್ದಾರೆ. ಇವತ್ತು ನೋಡಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲುಟ್ಟಿ ಮಾಡೋದು, ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರ ಗ್ಯಾರಂಟಿ ಮುಗಿತಾರೆ, ಬಹಳ ದಿವಸ ಹೋಗಿಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತುಟ್ಟಿದ್ದು. ನಮ್ಮ ಯುವಕರು ಇವತ್ತ ಸಾಕಾಗೈತಿ. ಸಾಬ್ರಿಗೆ ಕಾಂಟ್ರಾಕ್ಟು, ಸಾಬ್ರಿಗೆ ಮೀಸಲಾತಿ, ಸಾಬ್ರ ಕಾಲನಿಗಳ ಅಭಿವೃದ್ಧಿ. ಸರ್ಕಾರ ಅಂದ್ರೆ ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ,